ತುಮಕೂರು ಜಿಲ್ಲೆ ಶಿರಾಗೇಟ್ನ ರಸ್ತೆ ಉದ್ಘಾಟನೆ ಸಮಾರಂಭ. ತುಮಕೂರು ಶಿರಾಗೇಟ್ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ದಿನಾಂಕ 15/9/2024ರಂದು ನಡೆಯಲಿದೆ. ಈ ಸಮಾರಂಭಕ್ಕೆ ಆಗಮಿಸುವ ಅತಿಥಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಸರ್ಕಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಹಾಗೂ ಜಿಲ್ಲೆಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಹಾಗೂ ಗ್ರಾಮೀಣ ಶಾಸಕರಾದ ಸುರೇಶ್ ಗೌಡರು ಹಾಗೂ ವಿಶೇಷ ಕರ್ತವ್ಯ ಅಧಿಕಾರಿಗಳಾದ ನಾಗಣ್ಣ ಅವರು, ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಅವರು ಹಾಗೂ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಕೆವಿ ಅಶೋಕ್ ಅವರು ಹಾಗೂ ಇನ್ನು ಮುಂತಾದ ಬಲಿಷ್ಠ ನಾಯಕರುಗಳು ಆಗಮಿಸಿದ್ದು ನೂತನ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ. ಉದ್ಘಾಟಿಸಿದ ವೇಳೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ, ನಾವು ಮಾಡಿದ್ದೇವೆ, ಇನ್ನು 2 ದಿನಗಳ ಇದ್ದಾಗೆ ಸಂಚಾರಕ್ಕೆ ಮುಕ್ತಗೊಳಿಸುತ್ತೇವೆ. ನಮ್ಮ ಸರ್ಕಾರ ಅಭಿವೃದ್ಧಿಗೆ ಯಾವುದೇ ಕೊರತೆ ಮಾಡಿಲ್ಲ, ಹಾಗೆ ಗ್ಯಾರಂಟಿ ಯೋಜನೆಗಳನ್ನ ಸಹ ನಿಲ್ಲಿಸಲಿಲ್ಲ ಎಂದು ಹೇಳಿದ್ದು, ಸಚಿವರು ಕೂಡ ಎಚ್ಚೆತ್ತುಕೋಬೇಕು, ಸಾರ್ವಜನಿಕರು ಸಹಕರಿಸಬೇಕು. ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ದೇವೆ ಅಂದ್ರೆ, ಅಭಿವೃದ್ಧಿ ನಮ್ಮ ಸರ್ಕಾರ ತುಮಕೂರಿಗೋಸ್ಕರ ನಾನು ಯೋಜನೆಗಳನ್ನ ರೂಪಿಸಿ ಈಗಾಗಲೇ ತುಮಕೂರಿನಲ್ಲಿ ಮೆಟ್ರೋ ಯೋಜನೆಯನ್ನ ಮಾಡಲಾಗುತ್ತಿದೆ. ಎತ್ತಿನಹೊಳೆ ಯೋಜನೆಗೆ 2027ರಲ್ಲಿ ಮುಗಿಯಲಿದ್ದು ಈ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುತ್ತೇವೆ ಎಂದು ಸುಮಾರು 137 ಕೋಟಿ ವೆಚ್ಚದಲ್ಲಿ ತುಮಕೂರು ನಗರದ ಅತ್ಯಾಧುನಿಕ ಆಸ್ಪತ್ರೆಯನ್ನ ನಿರ್ಮಿಸಲಾಗುತ್ತಿದೆ ಎಂದು ದುಡಿಯುವ ಹೆಣ್ಣು ಮಕ್ಕಳಿಗೆ ವರ್ಕಿಂಗ್ ವುಮೆನ್ಸ್ ನಿರ್ವಹಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ವರದಿ ಶಿವಣ್ಣನ ಜೊತೆ ಶ್ರೀಕಾಂತ್. ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ದೇವೆ ಅಂದ್ರೆ, ಇಡೀ ನಮ್ಮ ಮುಂದಿನ ಏನು ಕಲ್ಲು ಕಟ್ಟಡ, ಹಳೆ ಕಟ್ಟಡ 1915ರಲ್ಲೋ 18ರಲ್ಲೋ ಕಟ್ಟಿರೋದು, ಅದು ಇವತ್ತೆಲ್ಲ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಆ ವಾರ್ಡ್ಗಳು, ಆ ಬಾತ್ರೂಮ್ಗಳು, ಟಾಯ್ಲೆಟ್ಸು, ಅವು ಈ ಆಧುನಿಕವಾಗಿ ಇರ್ತಕ್ಕಂಥ ಏನು ಆರೋಗ್ಯದ ಒಂದು ಕ್ಷೇತ್ರದಲ್ಲಿ ಇರಬೇಕಾದಂಥದ್ದು ಇಲ್ಲ. ಅದನ್ನು ನಾವೆಲ್ಲ ಜಿಲ್ಲಾಧಿಕಾರಿಗಳು, ಸಿಇಒರು ಮತ್ತು ನಾವೆಲ್ಲ ಕಮಿಷನರು, ನಾವೆಲ್ಲ ಅಧಿಕಾರಿಗಳನ್ನೆಲ್ಲ ಕುಂಡಿಸ್ಕೊಂಡು ಮಾತಾಡಿ ಅದನ್ನು ಹೊಡೆದಾಕಿ ಒಂದು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಆಧುನಿಕವಾದಂಥ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಯಾಕೆಂದರೆ ಚಪ್ಪಾಳೆ ಹೊಡೆಯೋಷ್ಟು ನಿಮಗೆ ಇದಿಲ್ಲ ಬಿಡಿ, ಅದೇನು ಪರವಾಗಿಲ್ಲ. ನಮಗೆ ಅವರು ಸುಮ್ಮನೆ ಹೆಂಗೆ ಯಾರೋ ಹಿಂಗೊಬ್ಬರು ಹಿಂಗಂತಾರೆ. 131 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಆಸ್ಪತ್ರೆಯನ್ನು ಕಟ್ಟಬೇಕು, ಆಧುನಿಕವಾದಂಥ ಆಸ್ಪತ್ರೆ. ತುಮಕೂರು ಬೆಳೀತಾ ಇದೆ ರೀ. ಆಮೇಲೆ ತುಮಕೂರು ಜನಕ್ಕೆ ಆಧುನಿಕತೆ ಬೇಡವಾ? ಒಂದು ಮಾಡ್ರನ್ ಹಾಸ್ಪಿಟಲ್ ಬೇಡವಾ? ಇಲ್ಲಿ CT ಸೆಂಟರ್, CT ಸ್ಕ್ಯಾನ್ ಆಗ್ಬೋದು, MRI ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಎಕ್ವಿಪ್ಮೆಂಟ್ ಆಗ್ಬೋದು, ಲೇಟೆಸ್ಟ್ ಎಕ್ವಿಪ್ಮೆಂಟ್. ಬೆಂಗಳೂರಿಗೆ ಹೋಗ್ಬೇಕಾ ನಾವು? ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂತ ಆ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸಚಿವರುಗಳು ಹೋಗಿದ್ದೆವು. 12,500 ಕೋಟಿ ರೂಪಾಯಿ ಯೋಜನೆ 2014ರಲ್ಲಿ ಪ್ರಾರಂಭ ಆಗಿ ಮಧ್ಯದಲ್ಲಿ ಅದು ನಿಧಾನ ಆಗಿರ್ಬೋದು, ಹಣ ಅದಕ್ಕೆ ಸರಿಯಾಗಿ ಸಿಗಲಿಲ್ಲ ಅಂತೇಳಿ ಮಧ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ನಿಧಾನ ಆಗಿರ್ಬೋದು. ಆದರೆ ಇವತ್ತು ಅದನ್ನು ಮೊದಲನೆಯ ಹಂತ ಸುಮಾರು 18-19 TMC ನೀರನ್ನು ಎತ್ತಿ ಬಯಲು ಪ್ರದೇಶಕ್ಕೆ ಕೊಡ್ತಕ್ಕಂಥ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಅವರು, MD ಅವರು ಕೇಳಿದರು, ಸ್ವಾಮಿ ನಮಗೆ ವರ್ಷ ನಮಗೆ 2,000 ಕೋಟಿ ರೂಪಾಯಿ ಕೊಟ್ಬಿಡಿ, ಮುಂದಿನ ವರ್ಷ 2025ಕ್ಕೆ ತುಮಕೂರಿಗೆ ನೀರು ಬರುತ್ತೆ, ತುಮಕೂರು ಭಾಗಕ್ಕೆ ನೀರು ಬರುತ್ತೆ, ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ, ಅದನ್ನು ನಾವು ಮುಗಿಸ್ತೇವೆ, ನಮಗೆ 2,000 ಕೋಟಿ ರೂಪಾಯಿಯನ್ನು ಕೊಡ್ತೇವೆ, ಕೊಡಿ ಪ್ರತಿ ವರ್ಷ. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಘೋಷಣೆ ಮಾಡಿದರು, ನಿಮಗಾಗುವಂಥ 7,000 ಕೋಟಿ ರೂಪಾಯಿಯನ್ನು ನಾನು ಮುಂದಿನ ದಿನಗಳಲ್ಲಿ ವರ್ಷ ನಾನು ಕೊಡ್ತೇನೆ ಅಂತಕ್ಕಂಥ ಘೋಷಣೆ ಮಾಡಿದರು. ಮುಂದಿನ ವರ್ಷ ಅರಸೀಕೆರೆ ಮತ್ತು ತುಮಕೂರಿಗೆ ನೀರನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅಂದರೆ ಅರ್ಥ, ಅಭಿವೃದ್ಧಿ ಕೆಲಸಗಳು ನಿಂತೋಗ್ಬಿಟ್ಟಿದೆ,
ಅಭಿವೃದ್ಧಿ ಕೆಲಸಗಳು ನಿಲ್ತಾ ಇದೆ ಈ ಸರ್ಕಾರದಲ್ಲಿ ಎನ್ನುವಂಥ ಮಾತು ಏನು ಕೆಲವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನ ಇವತ್ತು ನಾನು ಸ್ಪಷ್ಟೀಕರಿಸ್ತಾ ಇದ್ದೆ. ನಾವು ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕಲ್ಪನೆ ಇರ್ತಕ್ಕಂಥದ್ದು, ರಾಜಣ್ಣವರು ನಾನು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇವೆ, ಜ್ಯೋತಿಯವರಾಗ್ಲಿ ಅಥವಾ ಸುರೇಶ್ ಗೌಡ್ರಾಗ್ಲಿ ಅದಕ್ಕೇನು ವಿರುದ್ಧವಾಗಿಲ್ಲ. ತುಮಕೂರು ಬೆಳಿಬೇಕು, ಅದಕ್ಕೆ ಬೇಕಾದಂಥ ಸವಲತ್ತುಗಳು ಕೂಡ ಆಗಬೇಕು. ಈಗಾಗಲೇ ನಾನು ಅನೇಕ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೇನೆ, ತುಮಕೂರಿಗೆ ಮೆಟ್ರೋ ರೈಲನ್ನು ತರ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದೆ. ಅದಕ್ಕೀಗ ಅಂದಾಜು ನಡೀತಾ ಇದೆ. ಈಗಾಗಲೇ 1 ತಿಂಗಳಿಂದ ಅದಕ್ಕೆ DPR ಕೆಲಸ ನಡೀತಾ ಇದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದಮೇಲೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ಇವತ್ತು ನಾನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ, ನಾವು ಇಲ್ಲಿ ಒಂದು ಕಾರ್ಡಿಯಾಲಜಿ ಸೆಂಟರ್ ಮಾಡಬೇಕು ಅಂತ ಹೊರಟಿದ್ದೇವೆ. 70 ಕೋಟಿ ರೂಪಾಯಿ ಖರ್ಚು ಮಾಡಿ ತುಮಕೂರಿನಲ್ಲಿ ಏನು ಬೆಂಗಳೂರಿನಲ್ಲಿ ಕಾರ್ಡಿಯಾಲಜಿ ಸೆಂಟರ್, ಜಯದೇವ ಕಾರ್ಡಿಯಾಲಜಿ ಸೆಂಟರ್ ಇದೆ, ಅದರ ಒಂದು ಭಾಗವನ್ನು ತುಮಕೂರಿಗೆ ತರೋದಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಕಾರ್ಡಿಯಾಲಜಿ ಸೆಂಟರು 70 ಕೋಟಿ ರೂಪಾಯಿ ತುಮಕೂರಿಗೆ ಬರುತ್ತೆ. ಯಾರು ಹಾರ್ಟ್ ಅಟ್ಯಾಕ್ ಆದವರು ಇಲ್ಲಿ ವ್ಯಾನ್ನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿಗೆ ಹೋಗ್ತಾರೆ, ಅರ್ಧ ದಾರಿಯಲ್ಲೇ ದಾಬಸ್ಪೇಟೆ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಪ್ರಾಣ ಹೋಗುತ್ತೆ. ಅಥವಾ ಇನ್ನೊಂದು ಸ್ವಲ್ಪ ಹತ್ರ ನೆಲಮಂಗಲಕ್ಕೆ ಹೋದರೆ ಅದೃಷ್ಟ. ಆದರೆ ಬೆಂಗಳೂರು ತಲುಪಿ ನೀವು ಜಯದೇವ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ 1.5 ಗಂಟೆ 2 ಗಂಟೆ ಹಿಡಿತದೆ ಆ ಟ್ರಾಫಿಕ್ನಲ್ಲಿ. ಹಾಗಾಗಿ ತುಮಕೂರಿನಲ್ಲಿ ನಾವು ಒಂದು ಕಾರ್ಡಿಯಾಲಜಿ ಸೆಂಟರ್ ಮಾಡಿದರೆ ಬರೀ ತುಮಕೂರು ಪಟ್ಟಣಕ್ಕಷ್ಟೇ ಆಗೋದಿಲ್ಲ. ಈ ಭಾಗದಿಂದ ಬರ್ತಕ್ಕಂಥ ಜನ ಅಥವಾ ಶಿವಮೊಗ್ಗ ಕಡೆಯಿಂದ ಬರ್ತಕ್ಕಂಥ ಜನ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಎನ್ನುವಂಥ ಕಾರಣಕ್ಕೆ 70 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಕಾರ್ಡಿಯಾಲಜಿ ಸೆಂಟರನ್ನು ಮಾಡ್ತೇವೆ. ರಾಜಣ್ಣವರು ಇವತ್ತು ಬೆಳಿಗ್ಗೆ ನಮ್ಮ ಪತ್ರಕರ್ತರನ್ನೆಲ್ಲ ಕರೆದು ಸ್ವಲ್ಪ ನಿಮ್ಮನ್ನು ಸ್ವಲ್ಪ ಜೋರಾಗಿ ಮಾತಾಡಿದ್ದಾರೆ ಅಲ್ವಾ? ಇಲ್ವಾ? ಮೆತ್ತಗೆ ಮಾತಾಡಿರ? ಸರಿ, ಅವರು ಸ್ವಲ್ಪ ನಿಮಗೆ ಮೆತ್ತಗೆ ಮಾತಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಸ್ವಲ್ಪ ನಮ್ಮ ಜನರಲ್ ಆಸ್ಪತ್ರೆ ಒಳಗಡೆ ಹೋಗಿ ಇದೆಲ್ಲ ನೋಡ್ರಪ್ಪ, ಯಾವ ರೀತಿ ಇಟ್ಟಿದ್ದಾರೆ ಆಸ್ಪತ್ರೆ, ನಮ್ಮ ಜಿಲ್ಲಾ ಆಸ್ಪತ್ರೆ ಅದು, ಅದನ್ನು ಸ್ವಲ್ಪ ನೋಡಿ, ಸರಿಯಾಗಿಲ್ಲ ಅಲ್ಲಿ ಎಲ್ಲ, ನೀವು ಅದನ್ನೆಲ್ಲ ತೋರಿಸಿ ಜನಗಳಿಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ